ನೋಡಿ ಸ್ನೇಹಿತರೆ, ಅಂಗಡಿ ಹುಡುಗ ನೋಡಾಕೋತಾನ, ನನ್ನ ಮಗ ನೋಡತ್ತಾನ. ನಾನು ಇವಾಗ ಬಂದೆ ನೋಡ್ರಿ. ಬಂದು ಆಡಕ್ಕೆ ಕಟ್ಟಿದೆ ರೀ ಕೋಳಿಗಳು. ಅದನ್ನೆಲ್ಲ ಒಳಗೆ ಹಾಕಿ ಬಂದೆ ರೀ. ಟೈಮ್ 7:06 ಆಗೈತೆ ನೋಡ್ರಿ. ನೋಡಿ ಯಾವ ಥರ ಮಾಡೋದಂಗೆ ಆಗೈತೆ ರೀ. ನಾವು ಹೊರಗಡೆ ಗಾಳಿ ಬಿಟ್ಟೈತೆ, ಸಿಕ್ಕಾಪಟ್ಟೆ ಗಾಳಿ ರೀ. ತಂಡ ಮಳೆ ಆಗಿ ಹೋತಂದ್ರೆ ಹಳ್ಳಿ ಕಡೆ ಭಾಳ ಥಂಡ ವಾತಾವರಣ ಇರ್ತೈತೆ ನೋಡ್ರಿ. ಬರ್ರಿ ನಾ ಮತ್ತೆ ಅಡುಗೆ ಮಾಡ್ಬೇಕ್ರಿ. ಅನ್ನ ಸಾರ ಮಾಡ್ತೀನಿ ರೀ. ಮುಂಜಾನೆ ಊಟ ಮಾಡಿ ಹೋದವ್ರಿ, ಯಾರ್ದು ಊಟ ಇಲ್ಲ ನೋಡ್ರಿ. ಕಟ್ಟಿಗೆ ಕಡ್ದಾರ ನೋಡ್ರಿ ಯಜಮಾನ್ರಿ. ಕಟ್ಟಿಗೆ ಕಡ್ದಿದ್ದ ಬೇಷಾತ್ರಿ. ಒಳಗೆ ಅವು ಇನ್ನೊಂದು ಸ್ವಲ್ಪ ಅರ್ಬಿ ತಂದ ಒಳಗೆ ಹಾಕ್ಬೇಕ್ರಿ. ಇವು ಆರ್ಯಾವ ಏನು ಮಾಡ್ಯಾವ ನನ್ನ ನೈಟಿಗೊಳಗೆ. ಇವು ಆರ್ಯಾವ್ರಿ. ಇವನ್ನ ತೆಗೆದ ಮತ್ತೂ ಹಾಕ್ಬೇಕ್ರಿ. ಪ್ಯಾನಿನ ಗಾಳಿಗೆ ಜೋಳ ಡಬ್ಬಿ ಇದೆಲ್ಲ ಒಳಗೆ ತಂದು ಹಿಂಗೆ ಇಟ್ಬಿಟ್ಟಾರ ನೋಡ್ರಿ. ಇದ್ರಾಗ ಜೋಳ ಅದಾವ್ರೆ, ಇದ್ರಾಗ ನೂಚೈತೆ ಗೊಂಜಾಳದು. ಇದು ಅಕ್ಕಿ, ಇವಷ್ಟು ಅಕ್ಕಿ ರೀ, ಇವಷ್ಟು ಗೊಂಜಾಳ, ತಳಗಿನ ಗೋಧಿ. ಇವು ರೇಷನ್ ಹೈಬ್ರಿಡ್ ಜೋಳ ರೀ. ಚುನ್ಮರಿ ಚೀಲ ರೀ, ಅವಲಕ್ಕಿ. ಇದ್ರೊಳಗೆ ಚೂಡ ಮಾಡಿಟ್ಟಿನಿ ರೀ ಡಬ್ಬ್ಯಾಗ. ಈ ಡಬ್ಬ್ಯಾಗ ಇದ್ರಾಗ ಖರ್ಚಿಕೆ ಅದಾವ್ರಿ. ಗೈತ್ ನೋಡ್ರಿ ಬಡವ್ರ ಮನೆ. ಅಷ್ಟು ಬಾಂಡೆ ನಾಳೆ ಮುಂಜಾನೆ ರೀ. ಇವತ್ತು ಎಲ್ಲ ಡಬ್ಬ ಹಾಕ್ತೀನಿ. ಅನ್ನ ಸಾಂಬಾರು ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ಈ ಹೌಕ್ಕೆ ಹೊಟ್ಟೆ ಹಸಿತೈತ್ರಿ ಭಾಳ. ಅಲ್ಲೇ ಒಂದು ಶೇಂಗಾ ಚಿಕ್ಕಿ ತಿಂದೇರೆ. ನೀರು ಥರ ಕಳಿಸ್ಬೇಕ್ರಿ ನಮ್ಮರು. ನಾನು ನೀರು ಖಾಲಿ ಆಗ್ಯಾವ್ರಿ, ಸ್ವಲ್ಪ ಇದಾವ್ರಿ. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ಎಲ್ಲರಿಗೂ ಬೆಳಗ್ಗಿನ ಶುಭೋದಯ. ನೋಡಿ 6:30 ಆಗೈತ್ರಿ ಟೈಮ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಕಂಪ್ಲೀಟ್ ಎಲ್ಲ ಕೆಲಸ ಮುಗಿದೈತ್ರಿ. ಅಡುಗೆ ಕೆಲಸ ಆಯಿತು, ಕ್ಲೀನಿಂಗ್ ಕೆಲಸ ಆಯಿತು. ಇನ್ನು ಬಟ್ಟೆ ತೊಳೆದು ಹಾಕೋದು, ಒಂದು ಸ್ವಲ್ಪ ಬಾಂಡೆ ಅದಾವ್ರಿ, ಅವು ಅಷ್ಟೇ ನೋಡಿರಿ. ಆಡುಗಳಿಗೆ ಎಲ್ಲ ಮುಸ್ರೆ ಹಾಕ್ಯಾರಿ, ಅವು ಸುಮ್ಮ ಮಕ್ಕೊಂಡ್ಬಿಟ್ಟವ್ರು ತಿಂದು. ಕೋಳಿಗಳಿಗೆ ಹಾಕ್ಬೇಕ್ರಿ ಕಾಳಿನ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗತ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡ್ರಿ. ಹೈಪ್ ಅನ್ನೋ ಬಟನ್ ಬರ್ತೈತ್ರಿ, ಹೈಪ್ ಮಾಡ್ಕೊಂಡು ನೋಡಿರಿ. ಮುಸ್ರೆ ಹಾಕಕ್ಕೆ ಹೊಂಟಾರಿ ನಾವು ಆ ಕೋಳಿಗೆ. ಹಿಟ್ಟು ಹಚ್ಕೊಂಡಿರಿ ಅಲ್ಲಿ, ಹಿಟ್ಟು ಹಿಂದೆ ಕೂತಾರೆ ಅಲ್ಲಿ. ನಾವು ಆಲ್ರೆಡಿ ಅವ್ರದ್ದು ನಾಷ್ಟ ಆಯ್ತು ರೀ. ಈಗ ನಾಷ್ಟ ಅನ್ನೋದೇನೈತೆ, ಊಟನ ರೀ. ನಮ್ಮ ಮನ್ಯಾಗ ಜಲ್ದಿನ ಎಲ್ಲ ಕಸ ಎಲ್ಲ ಅವರ ಹುಡ್ಕೊಂಡಾರೆ. ನಾನು ಈ ಕಡೆ ಹಿಟ್ಟು ನಾದಾಕತ್ತೆ ರೀ. ಈ ಕಡೆ ಕಸ ಹುಡುಗನ ಅಲ್ಲಿ ನೀರು ಕಾಯಕ್ಕೆ ಉರಿ ಹಚ್ಚಿದೆ. ಅರುಣ ಹೋಗಿ ಟಾಯ್ಲೆಟ್ಗೆ ಹೋಗಿ ಬಂದು ನೀರು ತೊಗೊಂಡಿದ್ದು ಜಾಕ ಮಾಡ್ದೆ. ಈ ಕಡೆ ಹಿಟ್ಟು ನಾದಿಟ್ಟು ಬಡ ಬಡ ಹೀರಿಕೆ ಇದ್ದಿರ್ಲೆ ಹೀರಿಕೆ ಕಟ್ ಮಾಡ್ಕೊಂಡು ಪಲ್ಯ ಮಾಡಿದ್ರಿ. ಈಗ ಆಲ್ರೆಡಿ ಅರುಣ ಡಬ್ಬಿ ಕಟ್ಕೊಂಡು ಹೋಗ್ಯಾನ್ರಿ. ಅವ್ರ ಅಪ್ಪಾರು ಊಟ ಮಾಡ್ಯಾರಿ. ಇದು ಚಪಾತಿ ಮಾಡಿದ್ದೆ. ಚಪಾತಿ ಖಾಲಿಯಾಗ್ಯಾವ್ರಿ. ಈಗ ಮೂರು ಉಳ್ದು ರೀ. ಅವರಿಬ್ಬರು ಊಟ ಮಾಡ್ರಿ. ಈಗ ಊಟ ಅದನ್ನ ಡಬ್ಬಿ ಕಟ್ಕೊಂಡು ಹೋಗಿ ಅಂದ್ರೆ ಅವ್ರ ಅಪ್ಪಾರು ಊಟ ಮಾಡ್ಯಾರ. ಹೊಂಟಾರಿ ಅವರು ಬೆಳಗ್ಗೆ. ಇವತ್ತು ಇನ್ನಿಂದ ಹಸಿಮೆಣ್ಸಿನ್ಕಾಯಿ ಚಟ್ನಿ ಐತ್ರಿ. ಇಲ್ಲಿ ರೈಸ್ ಐತಿ. ಹೆಸ್ರು ಕಾಳು ಸಾಂಬಾರು ಮಾಡಿದ್ದೆ ರಾತ್ರಿದು. ಅಲ್ಲಿ ಬಿಸಿ ಮಾಡಕ್ಕೆ ಅಲ್ಲಿ ಒಲೆ ಮ್ಯಾಗ ಇಟ್ಟಿಂತ ಬೆಚ್ಚಗಿರ್ತೈತ್ರೆ. ಇವಿಷ್ಟು ಬಾಂಡೆ ತೊಳ್ಕೊಬೇಕು. ಬಟ್ಟೆ ತೊಳೆದು ಹಾಕಿದ್ರೆ ನಂದು ಕೆಲಸ ಎಲ್ಲ ಕಂಪ್ಲೀಟ್ ಆತ್ರಿ. ಮನೆಯ ಕೆಲಸ ಜಲ್ದಿ ಎದ್ರೆ ಯಾವ್ದಾರ ಕೆಲಸ ಹಾಕ್ತಾವೆ ನೋಡ್ರಿ. ಬಡ ಬಡ ನೀರು ಕಾಸ್ಕೊಂಡೇನ್ರಿ. ಒಂದು ಗ್ಲಾಸ್ ಕುಡಿಬೇಕಂತೇಳಿ. ಅರೆಗಣ್ಣ ಖಾಲಿ ಹೊಟ್ಟಿಲೆ ಗುಳಿಗೆ ಅದಾವ್ರೆ. ಗುಳಿಗೆ ಅದಾವು, ಗುಳಿಗೆ ತೊಗೋಬೇಕೇನ. ಇನ್ನು 2 ದಿನದ ಅದಾವ್ರಿ ನೋಡಿರಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೀವಿ ಅಂದ್ರೆ ರೀ 4:23 ಎದ್ದಿ ನೋಡಿ ಸ್ನೇಹಿತರೆ. 4:23 ಎದ್ರೆ ಎಲ್ಲ ಅಡುಗೆನೂ ಆಯಿತು, ಮನೆಯವ್ರು ಊಟನೂ ಆಯ್ತು. ಈಗ ಅವರು ಗಳಕ್ಕೆ ಹೋಗ್ತಾರೆ. ಬಿಸಿ ಚಪಾತಿನ ಚಹಾ ಮಾಡಿದ್ನ, ಚಹಾ ಚಪಾತಿ ತಿಂತಿದ್ರೆ ಚಹಾ ಮಾಡಲಿಲ್ಲ ನಾನು. ಬಡ ಬಡ ಈ ಕಡೆ ಅಡುಗೆ ಮಾಡೋಕೆ ಟ್ರೈ ಮಾಡಾಕತ್ತೆ. ಪಲ್ಯ ಚಪಾತಿ ಹಚ್ಕೊಂಡು ತಿಂದು ಹೊಂಟಾರಿ. ಒಂದು ಚಪಾತಿ ತಿಂದು ಬೆಳಿಗ್ಗೆ ಏನು ಹೋಗಂಗಿಲ್ಲ, ಸುಮ್ಮನೆ ನಾಷ್ಟಾದ ಪುರ್ತೇಕ್ರಿ. ಅಷ್ಟೊತ್ತಿಗೆ ಬರ್ತಾರೆ ನೋಡಿ ಮಧ್ಯಾಹ್ನ.
ಬಿಸಿನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ನಮ್ಮಲ್ಲಿ ಹೊಟ್ಟೆಲಿ ಏನಾದರೂ ಖಾಲಿ ಹೊಟ್ಟೆಲೆ ಕುಡಿಬೇಕ್ರಿ ಬಿಸಿನೀರ. ಬೇಸಿಗೆಗಾಲದಲ್ಲಿ ತಣ್ಣೀರು ಕುಡಿಬೇಕ್ರಿ. ಇವಾಗ ಮಳೆಗಾಲ ಚಳಿಗಾಲದಾಗ ಏನೈತಿ ಬಿಸಿನೀರು ಕುಡಿಬೇಕು. ಕಷಾಯ ಕುಡಿತಾರೆ ಒಬ್ಬೊಬ್ರು, ನಾವು ಆ ಥರ ಎಲ್ಲ ಇಷ್ಟ ಕಲಸು ಬಿಸಿನೀರು ಒಂದು ಗ್ಲಾಸ್ ಕುಡೋದು ನನ್ನ ಡೇನ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ. ನಾ ಇದ್ರ ಮ್ಯಾಗ ಬೇಕಾದಂಗೆ 10 ಗಂಟೆ ತನಕ ನಡಿತೈತ್ರಿ. ಏನು ಊಟ ಬೇಕಾ ಅಂತೇನಿಲ್ಲ. ಆದರೆ ಈಗ ಈ ಮೆಡಿಷನ್ ಏನು ಕೊಟ್ಟಾರಲ್ಲ ಅವ್ರು ಮೇಡಮ್ ಅವರು, ಈ ಮೆಡಿಷನ್ಕ್ರಿ ಹೊಟ್ಟೆ ಹಸ್ದಂಗೆ ಆಗ್ತೈತೆ ಸ್ನೇಹಿತರೆ, ತಡ್ಕೊಳಕ್ಕೆ ಆಗಂಗಿಲ್ಲ ರೀ. ಒಂದು ದಿನಕ್ಕೆ 2 ಟೈಮ್ ಹಿಂಗೆ ನಂಬರ್ ಹಾಕಿ ಕೊಟ್ಟಾರ ನೋಡಿ. ಇವು ಮಿರಾಜ್ ಗುಳಿಗೆ ರೀ. ನನಗೆ ಗೊತ್ತಿತ್ತು ರೀ ಮಿರಾಜ್ ಗುಳಿಗೆ ಎಷ್ಟು ಹೊಟ್ಟೆ ಹಸಿಯತೈತೆ ಅನ್ನೋದಿದು. ಇನ್ನು 2 ದಿನ 3 ದಿನದ ಇದಾವೆ. ನೀನೇ ತೊಗೊಂಡೇ ಇಲ್ಲ ರೀ. ನೀನು ತೋಲಾರ ಬೆಟ್ಟಕ್ಕೆ ಮಧ್ಯಾಹ್ನ ಊಟ ಇಲ್ಲ ಏನೂ ಇಲ್ಲ. ನಿಮ್ಮ ಗುಳಿಗೆ ತೊಗೊಂಡೆ ಅಂದ್ರೆ ಇಟ್ಟು ಹೊಟ್ಟೆ ಹಸಿತೈತ್ರಿ, ತಡ್ಕೊಳಕ್ಕೆ ಆಗಂಗಿಲ್ಲ ರೀ. ಅಷ್ಟು ಸುಸ್ತು ಬಂದಂಗೆ ಆಗ್ಬಿಡ್ತೀನಿ ಹೊಟ್ಟೆ ಹಸ್ಯಾನ. ಮನೆ ದವಾಖಾನೆಗೆ ಹೋಗಿ ಬರತ್ತಿದ್ರಿ, ಫುಲ್ಲು ಹೊಟ್ಟೆ ಹಸ್ದಂಗೆ ಆಗ್ಬಿಡ್ತೀರಿ. ಬಜ್ಜಿ ತಿನ್ಕೋತ ನನ್ನ ಹೊಟ್ಟಿನ ತುಂಬಿಸ್ಕೊಂಡಂಗೆ ಆಯ್ತು ನಾಷ್ಟ ಮಾಡೋದು. ಅದರಿಂದ ಇಷ್ಟು ಅದಾವೆ ರೀ, ಅಷ್ಟು ಖಾಲಿ ಮಾಡ್ಬೇಕ್ರಿ. 2-3 ದಿನದ್ದು ಅದಾವೆ. ಚಲೋ ಅದಾವೆ ರೀ ಗುಳಿಗೆ, ಸ್ಟ್ರಾಂಗ್ ಮನುಷ್ಯಾಗಿದ್ದು ಆದಂಗೆ ಆಗೈತೆ ರೀ. ಅದೇನೋ 30 ವರ್ಷ ಆಗನ ಕ್ಯಾಲ್ಶಿಯಮ್ ಕಡಿಮೆ ಆಗ್ತೈತೆ. ಅದೊಂದು ಆ ಏಜಿಗೆ ಬರೋಣ ಅದ್ರದಶಿಂದ ಹಂಗೆ ಆಗ್ತೈತಿ ಅಂತಂದ್ರೆ, ಇಲ್ಲಿ ಬೆನ್ನು ನೋವು ಬಂದಂಗೆ ಆಗೋದು, ಕತ್ತು ನೋವು ಬಂದಂಗೆ ಆಗೋದು, ಮನುಷ್ಯಾಗ ಎನರ್ಜಿ ಕಡಿಮೆ ಆದಂಗೆ ಆಗ್ತೈತೆ ಅಂತೇಳಿ ಹೇಳ್ತಾರೆ. ಗಾಡಿ ಅಲ್ಲೇ ಬಿಟ್ಟು ಬಂದಾರಿ. ಬೈಕ್ ಐತಿದ್ರಿ, ಬೈಕ್ ಒಳಗೆ ಹಚ್ಬೇಕ್ರಿ. ಅರುಣ ಹೋದಾರಿ ಈಗ 6:15 6:15 ಹೋಗ್ಯಾನ್ರಿ. 6:25 ಅಥವಾ 6:30 ಬರ್ತೈತ್ರಿ. ಅದನ್ನ ಒಂದು ಸ್ವಲ್ಪ ಜಲ್ದಿ ನಾವು ಬಿಟ್ರೆ ಬೇಯಿಸ್ರಿ. ಮನೆಯಿಂದ ಕೆಲಸ ಆಗಿತ್ತಂದ್ರೆ, ಅಡುಗೆ ಕೆಲಸ ಆಗಿತ್ತಂದ್ರೆ ಬಡಗನೆ ಕಟ್ಕೊಂಡು ಹೋಗ್ಬಿಡ್ತಾನ್ರೆ. ಸ್ವಲ್ಪ ನನಗೆ ಎಳ್ದ ಲೇಟ್ ಆಗಿತ್ತಂದ್ರೆ ಅವಸರ ಇದು ಆಗ್ತೈತ್ರಿ. ಬರ್ರಿ ನೀರು ಕುಡಿತೀನೆಲ್ಲ. ನಮ್ಮ ಮನೆಯವ್ರ ಕಸ ಹುಡುಗ್ಯಾರ ನೋಡ್ರಿ, ಹೆಲ್ಪ್ ಮಾಡ್ತಾರೆ. ನಾವು ಒಂದು ಮಾಡಾಕತ್ತೀವಿ ಅಂದ್ರೆ ಅವ್ರೊಂದು ಮಾಡಿದ್ರೆ ಬಡ ಕೆಲಸ ಆಗ್ತಾವ್ರಿ. ನಾ ಈ ಕಡೆ ಹಿಟ್ಟು ನೀರು ಕಾಯಕ್ಕೆ ಅವ್ರ ಕಸ ಹುಡುಗಿದ್ರೆ ನೀರು ಉರಿ ಹಚ್ಚಿದಾರೆ. ಉರಿ ಹಚ್ಚನ ಗಡಿಗೆ ಇಟ್ಟು ನೀರು ಕಾಯಕ್ಕಿಟ್ಟೆ. ಮತ್ತು ಈ ಕಡೆ ಹಿಟ್ಟು ನಾದ್ಕೊಂಡು ಇಟ್ಟು ಮತ್ತು ಎಲ್ಲ ಕಾಯಿಪಲ್ಲೆ ಒಟ್ಟು ಕಟ್ ಮಾಡ್ಕೊಂಡು ಜಲ್ದಿ ಆತ್ರಿ. ಇನ್ನೊಬ್ರು ಹೆಲ್ಪ್ ಮಾಡ್ರೆ ಹೌದಿಲ್ಲ, ಒಬ್ಬರ ಮಾಡಿದ ತಡ ಹಾಕಿತ್ತು. ಕಸ ಉಳಿದು ಬಿಡ್ತೈತಿ. ಇನ್ಮ್ಯಾಗ ಕಸ ರಂಗೋಲಿ ಎಲ್ಲ ಹಾಕ್ತಿದ್ದೆ. ಬರ್ರಿ ನೀರು ಕುಡ್ದ ಮತ್ತೆ ಸಿಗ್ತೀನಿ ರೀ. ನೋಡಿ ಬಟ್ಟೆ ಎಲ್ಲ ತೊಳೆದು ಹಾಕಿದೆ ರೀ. ಸ್ವಲ್ಪ ಇದ್ದು ರೀ ಅದಕ್ಕೆ. ಮತ್ತು ಮೊನ್ನೆ ಉಟ್ಕೊಂಡು ಹೋಗಿ ಬಂದಿದ್ದು ಸೀರೆಗಳಿದ್ದು 2 ಅವನ್ನೆಲ್ಲ ಒಗೆದು ಹಾಕಿನ್ರಿ. ಬಿಸಿಲು ಬಿದ್ದೈತ್ರಿ ಇವತ್ತು. ಮಳೆ ಏನು ಬರಂಗೆ ಕಾಣೋದಿಲ್ಲ ರೀ. ಆಡುಗಳು ಬಿಚ್ಕೊಂಡು ಅಂಗಡಿಗೆ ಹೋಗ್ಬೇಕು ರೀ. ಕಡ್ಲಿ ಹೊಡಿಬೇಕಂದ್ರೆ ಆಗವಲ್ಲಾಗೈತೆ ನೋಡ್ರಿ. ಅದು ಊಟ ಮಾಡ್ತೀನಿ ನಾನು. ಬಾಂಡೆ ಏನೈತಿ ಆಮೇಲೆ ತೊಯ್ತೀನಿ ರೀ. ಕೂತೇರಿ ನಾನು ಇಷ್ಟೊತ್ತನ ಮೊಬೈಲ್ ವಿಡಿಯೋ ಎಡಿಟಿಂಗ್ ಮಾಡೋದು ಅದೆಲ್ಲ ಇರತ್ತೈತೆ ನಮ್ಮದು ಕೆಲಸ. ಬಾಂಡೆ ಏನೈತಿ ಆಮೇಲೆ ತೊಯ್ತೀನಿ ರೀ. ಈಗ ಅಂಗಡಿಗೆ ಹೋಗ್ಬಿಡ್ತೀನಿ ರೀ. ಟೈಮ್ 9 ಗಂಟೆ ಆಗೈತ್ರಿ. ಹರಿಗಣ ಹೋದರೆ ಯಾವ್ದಾರೆ ಕೆಲಸ ಆಗ್ತಾವ್ರಿ. ಮನ್ಯಾಗ ಕೂತ್ರೆ ಏನೂ ಆಗಂಗಿಲ್ಲ ರೀ. ಅರುಣ ಬರೋಣ ಮತ್ತು ನೋಡಕ್ಕೆ ಬರ್ತೈತ್ರಿ. ಬಟ್ಟೆ ತೊಳೆದು ಹಾಕೋದು. ಬಟ್ಟೆ ಮಾಡಿದ್ದೆ ರೀ. ಹೆಸರು ಕಾಳು ಪಲ್ಯ ಸಾಂಬಾರು ರೀ. ಇದನ್ನ ಕಟ್ಕೊಡ್ತೀನಪ್ಪ ಅಂದೆ. ಯಾಕೋ ಅವನಿಗೆ ಒಳ್ಳೆ ಮನಸ್ಸು ಮಾಡಾಕತ್ರೆ. ರಾತ್ರಿ ಹೋಗಿ ನೀರು ತುಂಬ್ಕೊಂಬಂದ್ರಿ. ಫಿಲ್ಟರ್ ನೀರ, ಬೇರೆ ನೀರ ನಮ್ಗೆ ಆಗಿ ಬರಂಗಿಲ್ಲ ರೀ. ಅದು ಒಂದು ಫಿಲ್ಟರ್ ನೀರನ್ನು ಕುಡಿಯಂಗೆ ಆಗ್ತೈತೆ ನನಗರೆ. ನನ್ನ ಗಂಟಲು ಪ್ರಾಬ್ಲಮ್ಗೆ ಇನ್ನು ನೀವು ರೊಟ್ಟಿ ಅದಾವ್ರಿ. ರೊಟ್ಟಿ ತಿಳ್ಳಿ ಒಂದು ಚಪಾತಿ ತಿಳ್ಳಿ ಹರೆಗಾಲ ನಂಗೆ ಬಿಟ್ಟೈತ್ರಿ. ಸಾಂಬಾರು ಬಿಸಿ ಚಪಾತಿನ ತಿಂತೀನಿ ರೀ. ಒಂದು ಚಪಾತಿ ಒಂದಿಟ್ಟು ಪಲ್ಯ ಹಚ್ಕೊಂಡು ತಿಂದು ಇವಷ್ಟು ಖಾಲಿ ಆಗ್ತಾರೆ. ಬಾಂಡೆ ಮತ್ತು ಭಾಳ ಅದು ಅಂದ್ರೆ ನಮಗೂ ಒಮ್ಮೆ ಕ್ಲೀನ್ ಆಗಿಬಿಡ್ತಾರೆ. ಇದಷ್ಟು ಪಲ್ಯ ಹಾಕ್ಕೊಂಡು ತಿಂದು ಇದು ಕಡಂಗೆ ಖಾಲಿ ಆಗಿಬಿಡ್ತೈತೆ ರೀ. ನೀನು ಖಾರ ತಿಂದು ತುಂಬಾ ಪ್ರಾಬ್ಲಮ್ ಆಗ್ತೈತೆ ರೀ. ಭಾಳ ಖಾರ ತಿನ್ನಬಾರ್ದು ಈ ಮಳೆಗಾಲದಾಗ. ಯಜಮಾನ್ರು ಅಂದಿದ್ರು ಕರೆ ರೀ. ಆದ್ರೆ ಹೊಟ್ಟೆ ಹುರ್ದಂಗೆ ಆಗಕತ್ಬಿಟ್ಟೈತೆ ರೀ. ಸೀಮೆ ಹತ್ತಿ ತಿನ್ನೋದಾಗ್ತದೆ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ ಊಟ ಮಾಡೋಣ. ಊಟ ಮಾಡಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ.
ಇಲಿ ಇಲಿ ನಂಗೈತೇನ್ರಿ ಅದ ಇಲಿ ನಂಗೈತ್ರಿ ಒಳಗ ಇಲಿ ವಾ ಇಲಿ ಜುಗದ್ ಬಿದ್ದೈತಿ ಒಳಗ ಒಟ್ಟ ದಮ್ ಇಲಿ ಹಿಡ್ದೈತ್ರಿ ಅದು ಬಾಯಾಗ ಹಾವು ಬಂದು ಎಷ್ಟು ಗಲಾಟೆ ಮಾಡಿ ಎಲ್ಲ ಇದು ಮಾಡೈತ್ರಿ. ಈಗ ತೆಗೆದೊಗ್ಯಾಕತ್ತಾರಿ ಅವ್ರು ಬಡದು ಹಾವ ತೆಗೆದು ಹೊರಗೆ ಹೋಗೋದು ಆದ್ರಿ ಕಪ್ಪಿ ನುಂಗೈತ್ರಿ ಅದು ಕಪ್ಪಿ ನುಂಗಿ ಹೊರಗೆ ಹೋಗಾಕ ಬಂದಿಲ್ಲ ಇರಿ ಪೆಟ್ಕೊಳಗ ನೋಡ್ರಿ ಅದಕ್ಕೆ ಯಂತ್ರ ತೆಗೆದು ಈ ಕಡೆ ಹೊರಗಿಡಾಕ ಹಚ್ಚ ಹಿಂದಿ ಕಡೆ ಹೋಗ್ಯಾರ ಅವ್ರು ಒಳಗೆ ಹೋಗಾಕ ಬರ್ಲಿಲ್ಲ ಗಂಡ ಮಕ್ಳಿಗೆ ಅಲ್ಲಿ ಹಂಗೆ ಹೋಗಾರ ಹೊರಗಿಲ್ಲಿ ಅವ್ನು ಸ್ವಿಚ್ ತೆಗಿಲಾಕ ಬರ್ಲಿಲ್ಲ ಅವ್ನು ಸಿರ್ದರ್ಗ ಮ್ಯಾಗಿಂದ ಸ್ವಿಚ್ ತೆಗಿಲಾರ ಬಟ್ಟೆಕ್ಕ ಬಡ್ಡಿ ಮಗ್ಲಿಕ್ಕಿಂದಾರ ಹಿರಿಯಪ್ಪ ಅಂದೆ ನಾನು ಹಿರಿಯ ನಾನು ಇಲ್ಲಿ ಯಂತ್ರ ತೆಗೆದು ಈ ಕಡೆ ಹೊರಗಿಟ್ರು ನಿನ್ನೆ ಎಲ್ಲ ಕವರ್ಗಳೆಲ್ಲ ತೆಗೆದು ಜಂಪರ್ ಕೊಟ್ಟಿನ ಅವ್ರಿಗೆ ಅವು ಹೊಳ್ಳಿ ಇಡ್ಬೇಕಂತ ಅಂದೆ ಇಡೋದ ಆಗಲಿಲ್ಲ ನಾವು ಈ ಕಡೆ ತೊಗೊಂಬಂದ್ಬಿಡ್ರಿ ಟ್ರೇ ನೀರೇ ಹೊಡೆದ್ಬಿಡುನು ಕಸ ಅವ್ರಿಗೆ ನೀರು ಹೊಡಿತಾನ ಹಿಂದಿ ಕಡೆ ಆ ರಗತ್ ಹೋಗುದಿಲ್ಲ ಅದು ಇರಿಬಿ ನೋಡ್ರಿ ಎಷ್ಟು ಅದಾವ ಕೊರಿ ಇರಿಬಿ ಈ ಸ್ವಿಚ್ ಮ್ಯಾಗ ಹೋಗಿರೋದನ್ನ ಅದನ್ನ ಹಿರಿದು ಬಿಡ್ರಿ ಇಲ್ಲಿ ಮ್ಯಾಗಿಂದ ನಾ ಯಾಕೋ ಕುಂಟ್ಲಾಗತ್ ಕಾಲ್ ಅಲ್ಲೇ ಇಟ್ಬಿಡ್ರಿ ಮಿಷನ್ ಪಾಕ್ಲ ತೆರಿ ಪುರ್ಸೋದಿಗ್ಲೇ ಅರಿಬಿ ಹಾಕಾರ್ ಬರ್ತಾರ ಒಟ್ಟ ಆಧಾರ್ ಕಾರ್ಡ ಇವ್ರದ್ದು ರಾಜ ನನ್ನ ಮಗ ಆಂಜನೇಯ ನೀನೇ ಕಾಪಾಡ್ದಪ್ಪ ನನಗೆ ಹಿಂಗೆ ಮಾಡಿ ಕೈಗೆ ಹಿಂಗೆ ಮಾಡಿ ತೆಗಿದ್ರಾಗ ಮುರುಕಾವ ಅತಿ ಮಾಡ್ತೀವಿ ಅದ್ರಲ್ಲೇನು ಆ ಟ್ರೇದಾಗೆಲ್ಲ ಅವಕ್ಕೆ ಕ್ಯಾರಿ ಬ್ಯಾಗ್ ತುಂಬ್ಕೊಂಡು ಈ ಕಡೆ ಹೊರಗೆ ತೊಗೊಂಬರ ಟ್ರೇ ಗಂಡು ಮಕ್ಕಳು ಅನ್ನೋದು ಇದಕ್ಕೆ ನೋಡ್ರಿ ಧೈರ್ಯ ಇರಂಗಿಲ್ಲ ನಮ್ಗೆ ಗತ್ಲೆ ಅವ್ರಿಗತ್ಲೆ ನಮಗೆ ಅದ್ರಾಗ ಇಟ್ಬಿಡ್ರಿ ಅವ್ರು ಟ್ರೇದಾಗೆಲ್ಲ ಈ ಟ್ರಂಕ್ ತೊಗೊಂಬರ್ತೀನ ಏನು ಟ್ರಂಕ್ನಾಗ ಇಡ್ತೀನಿ ನಾವು ಅಷ್ಟರ ಅರಿಬಿ ಅದು ತಂದಿಲ್ಲ ಎಲ್ಲ ಇರಿಬಿ ಏನಾರ ಐತೆ ನೋಡ್ರಿ ಅದ್ರ ಮ್ಯಾಗ ಅಂಜಿಕೆ ಸಾವತ್ತೈತೆ ಹಾಂ ನೀನೇ ಎತ್ತಿಟ್ಟು ನಾತ್ರನೆಲ್ಲ ಹೊಸರು ಹಾಂ ಐತಿ ಫುಲ್ಲು ದಮ್ಮ ಅಂತ ಈ ಟ್ರೇದಾಗ ಅದು ಸೇರ್ಕೊಂಡು ಕೂತ್ರೆ ಏನು ಗೊತ್ತಾಕೈತಿ ಒಳಗೆ ಹೋಗಿ ಅದಿರ್ಲಾರ ಜಾಗ ಯಾವ್ದು ಇಲ್ಕರಿ ಮನುಷ್ಯ ಅದ್ರೊಳಗೆ ಸಣ್ಣಂಗೆ ಅದು ಹೋಗಿ ಕೂತು ಅಂದ್ರೆ ಪರ್ಣ್ಯಾಗ ಅಲ್ಲೇ ಇಡವ ಆಚೆ ಕಡೆ ಕೊಲಿಯಾಗ ಅದನ್ನು ನೀರು ಹೊಡಿತಾ ಹೊಡೆದು ಹಸನ್ ಮಾಡ್ತಾನೆ ಅದನ್ನು ಎಲ್ಲ ಹಸನ್ ಮಾಡಿ ಇರಿಬಿ ಕಾಲಿ ಚಟ್ಟನೆ ಕಡೆ ಹಾಕತ್ತಾವ್ರಿ ಇರಿಬಿ ಕರಿ ಇರಿಬಿ ಕುಂಡ್ರು ಬಿಡುವಲ್ಲ ಏನಾಯ್ತ್ರಿ
ಮತ್ತೆ ಸಿಗ್ತೀನಿ ರೀ. ಎಲ್ಲ ಸ್ವಚ್ಛ ಮಾಡಿ ಒಳಗೆ ತೊಟ್ಟ ಅವನಿಗೆ ಗುಬ್ಬಿ ಗುಡ್ಕಟ್ಟಿ ಆಡಾತಿದ್ರು ಅವರು. ನೀನಲ್ಲ ನೀನು ಕಲ್ಲಿಂದ ಬಂದೋಬಸ್ತ್ ಆಕೈತಿ. ಗಿಲಾಯ್ನು ಚಂದ ಆಕೈತಿ. ಇದಕ್ಕೆ ಅವಸರು ಭಾಳ ಆಕೈತಿ ಗಿಲಾಯ್. ಇಟ್ಟಂಗಿಕ್ಕಿತ್ತಲ್ಲ ನೋಡ್ರಿ. ಅಣ್ಣ ಬಂದಾನ ಎಳ ಉಂಡಿ ತಗೊಂಡು. 2.5 ವರ್ಷ ಆಯ್ತು ನಮ್ಮ ಅಣ್ಣ ದುಬೈಗೆ ಹೋಗಿದ್ದ. ಇವಾಗ ಬಂದಾನ್ರಿ. ಏನೇನು ತೊಗೊಂಬಂದ ನೋಡೋಣ. ಬರೀ ಗಂಟು ಬಿಚ್ಚನು. ಅಣ್ಣ ಬಂದು ಹೋದಾರಿ. ಸಿಕ್ಕಾಪಟ್ಟೆ ಬೇಜಾರದಂಗೆ ಅದೇ. ನಾನು ನಿಂದಿರ್ಲಿಲ್ಲ ರೀ. ಅಣ್ಣ ನಿಂದಿರ್ಲಾರ್ದ ಹೋದಾರಿ. ಏನೂ ತಿನ್ನಲಿಲ್ಲ ಅವಲಿಲ್ಲ. ಸ್ವಲ್ಪ ಕರ್ಚಿಕಾಯಿ ಉಂಡೆ ಹಾಕಿಕೊಟ್ಟೆ ರೀ. ಎಲ್ಲ ಕಡೆ ತಿಂದು ಬಂದೆ. ನಮ್ಮ ಭಾಳ ಆಗೈತೆ ಅಂದ. ಮತ್ತು ನಮ್ಮ ಅರುಣ ಒಂದು ಸ್ವಲ್ಪ ಚಹಾ ಮಾಡಂದೆ ರೀ. ಚಹಾ ಮಾಡಿಕೊಟ್ಟ. ಚಹಾ ಕುಡಿದು ಇಲ್ಲೇ ಟೈಮ್ 7 ಗಂಟೆ ಆಗಿತ್ತು ಸ್ನೇಹಿತರೆ. ಹೋದ್ರೆ ಅಣ್ಣ. ನಾವು ಅವನ್ನ ತೊಗೊಂಬಂದಿದ್ದು ಕರ್ಚಿಕಾಯಿ ಉಂಡೆ ಅದನ್ನ ತೊಗೊಂಡು ತಿಂದಿರಿ. ಎಲ್ಲರೂ ವಿಡಿಯೋ ಕಾಲ್ ಮಾಡಿದ್ರೆ ಅಕ್ಕಗಳು ವಿಡಿಯೋ ಕಾಲ್ದಾಗ ಮಾತಾಡ್ಕೊತ. ಟೈಮ್ ಹೆಂಗೆ ಗೊತ್ತಿಲ್ಲ ರೀ. 9:30 ಆಯ್ತು ಟೈಮ್. ಅವ್ರು ಫೋನ್ ಕಟ್ ಮಾಡಿದ್ರಾಗ ರೀ. ನಾ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂದ್ರೆ ಟೈಮ್ ಭಾಳ ಆಗಿಬಿಡ್ತೈತೆ ರೀ. 12 ಗಂಟೆ ತನಕ ಹಿಡಿತೈತೆ ರೀ ಟೈಮ್. ಅದಕ್ಕೆ ರಾತ್ರಿ ಭಾಳ ಎಡಿಟಿಂಗ್ ಮಾಡಂಗಿಲ್ಲ. ನಾನು ಬೆಳಿಗ್ಗೆನ ಮಾಡ್ತೀನಿ ರೀ. ಬೆಳಿಗ್ಗೆ ಮುಂಜಾನೆ ಕೆಲಸ ಮುಗಿಸ್ಕೊಂಡ್ರಿ ಮನ್ಯಾಗ ಹೆಂಗಂದ್ರೆ ರೀ, ಮಗ ಒಂದು ಕಡೆ ಫೋನ್ ನೋಡ್ತಿರ್ತಾನೆ ರೀ. ನಮ್ಮ ಯಜಮಾನ್ರು ಒಂದು ಕಡೆ ಫೋನ್ ವಾಯ್ಸ್ ಇಟ್ಟಿರ್ತಾರೆ. ಅವಾಗ ನಾನು ಏನಾರು ವಾಯ್ಸ್ ವರ್ಕ್ ಕೊಡೋದು ಇದು ಅಂದ್ರೆ ಆಗಂಗೆ ಇಲ್ಲ ರೀ. ಅದಕ್ಕೆ ಬೆಳಿಗ್ಗೆ ಅವರೆಲ್ಲ ಕೆಲ್ಸಕ್ಕೆ ಹೋದಿಂದನ ವಿಡಿಯೋ ಎಡಿಟಿಂಗ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗ್ತಾವ್ರು. ನಾನು ವಿಡಿಯೋ ಹಾಕೋದು ಮುಂದೆ ಬರ್ತಕ್ಕಂಥ ದಿನದಾಗ ಸ್ವಲ್ಪ ಜಲ್ದಿನ ವಿಡಿಯೋ ಅಪ್ಲೋಡ್ ಮಾಡೋದು ಟ್ರೈ ಮಾಡ್ತೀನಿ. ಮನೆಯಾಗೆ ಈ ಕೆಲಸದ ಬಿಜಿ ಒಳಗನ ಒಂದು ಸ್ವಲ್ಪ ಇದು ಆಗ್ತೈತ್ರಿ. ಬರ್ರಿ ಈ ವಿಡಿಯೋ ಎಂಡ್ ಮಾಡ್ತೀನಿ ನೋಡ್ರಿ.